ರಾಮನಗರದಲ್ಲಿ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ವಿರೋಧಿಸಿ ರೈತರ ಪ್ರತಿಭಟನೆ ಮುಂದುವರೆದಿದೆ. ಇವತ್ತು ಅಪ್ಪಿಕೋ ಚಳವಳಿ ಮಾಡಿರುವಂತ ರೈತರು ಸರ್ಕಾರದ ವಿರುದ್ಧ ಬಹಳ ವಿಭಿನ್ನವಾದಂತ ಹೋರಾಟವನ್ನ ನಡೆಸಿದ್ದಾರೆ. ಈ ನಡುವೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗೆ ಇನ್ನೊಮ್ಮೆ ಪಂಥಾಹ್ವಾನವನ್ನ ನೀಡಿದ್ದು ರಾಜಕೀಯ ವಾಕ್ಸಮರ ಕೈ ಮೀರ್ತಾ ಇದೆ. ಅಡಕೆ ಗಿಡಗಳನ್ನ ಅಪ್ಪಿಕೊಂಡು ಆಕ್ರೋಶ, ಮರಗಳನ್ನ ಕಡಿಯದಂತೆ ತೆಂಗಿನ ಮರಕ್ಕೆ ಪೂಜೆ, ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡುವಂತೆ ಪಾದಯಾತ್ರೆ, ಭಿತ್ತಿ ಪತ್ರ ಹಿಡಿದು ನ್ಯಾಯಕ್ಕಾಗಿ ಅಳಲು. ಈ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ರಾಮನಗರದ ಬನ್ನಿಗಿರಿ ಗ್ರಾಮ. ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ಅಪ್ಪಿಕೋ ಚಳವಳಿ. ರಾಜ್ಯ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದ ರಾಮನಗರದ ಅನ್ನದಾತರು. ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ರಾಮನಗರದಲ್ಲಿ ರೈತರು ದಿನದಿನಕ್ಕೂ ಪ್ರತಿಭಟನೆಯನ್ನ ದೊಡ್ಡ ಮಟ್ಟದಲ್ಲೇ ಮಾಡುತ್ತಿದ್ದಾರೆ. ಇಂದು ಧರಣಿಯ ಸ್ವರೂಪವನ್ನೇ ಬದಲಿಸಿರುವ ಅನ್ನದಾತರು ಅಪ್ಪಿಕೋ ಚಳವಳಿ ಮಾಡೋ ಮೂಲಕ ಸರ್ಕಾರದ ಗಮನ ಸೆಳೆದಿದ್ದಾರೆ. ಬನ್ನಿಗಿರಿ ಗ್ರಾಮದಲ್ಲಿ 10 ಲಕ್ಷ ಮರಗಳನ್ನು ಉಳಿಸುವಂತೆ ಪ್ರತಿ ಅಡಿಕೆ ಮರಗಳನ್ನು ಅಪ್ಪಿಕೊಂಡು ಪ್ರತಿಭಟನೆ ಮಾಡಿದ್ದಾರೆ. ಪ್ರತಿ ಮರಕ್ಕೆ ಒಂದಿಬ್ಬರು ಅಪ್ಪಿಕೊಂಡು ಮರಗಳನ್ನು ಉಳಿಸಿ ಅಂತ ಭಿತ್ತಿಪತ್ರ ಪ್ರದರ್ಶನ ಮಾಡಿದ್ರು. ಬಾಯಿ ಬಡಿದುಕೊಂಡು ಆಕ್ರೋಶ ವ್ಯಕ್ತಪಡಿಸಿದ್ರು. ಬಿಡದಿ ಭಾಗದ ರೈತರು ಇವತ್ತು ಅಪ್ಪಿಕೋ ಚಳವಳಿ ಕೂಡ ನಡೆಸ್ತಾ ಇದ್ದಾರೆ. ನೀವು ಕೂಡ ದೃಶ್ಯದಲ್ಲಿ ನೋಡಬಹುದು. ಈಗಾಗಲೇ ಬೈರಮಂಗಲದಲ್ಲಿ ಪ್ರತಿಭಟನಾ ಸ್ಥಳ ಇದೆ, ಅಲ್ಲಿಂದ ಬನ್ನಿಗಿರಿವರೆಗೂ ಸುಮಾರು 2 ರಿಂದ 2.5 ಕಿಲೋಮೀಟರ್ವರೆಗೂ ಪಾದಯಾತ್ರೆಯನ್ನು ನಡೆಸಿ ಆ ನಂತರದಲ್ಲಿ ಇಲ್ಲಿ ಒಂದು ತೆಂಗಿನ ಮರಗೆ ಪೂಜೆಯನ್ನು ಕೂಡ ಸಲ್ಲಿಸಿ ಮರಗಳನ್ನು ಹಬ್ಕೊಂಡು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ನೈತಿಕತೆ ಇಟ್ಕೊಂಡು ನೀವು ಮರ ಗಿಡ ಬೆಳೆಸಿ ನಾಡನ್ನು ಉಳಿಸಿ ಕಾಡು ಉಳಿಸಿ ಅಂತ ಹೇಳಂತ ನೈತಿಕತೆ ಇಟ್ಕೊಂಡಿದ್ದೀರಾ? ಎಲ್ಲ ಒಂದೊಂದು ಆಕ್ಸಿಜನ್ ಟ್ಯಾಂಕ್ ನ ಬೆನ್ನು ಕಟ್ಕೊಂಡು ಓಡಾಡೋದಕ್ಕೆ ರೆಡಿ ಇದ್ದೀರಾ ಅಂದ್ರೆ ದಯವಿಟ್ಟು ಕಡೀರಿ. ಬಟ್ ನಾವು ಬಿಡಲ್ಲ ಸರ್. ನಾವು ಒಂದು ಚಳುವಳಿ ಮಾಡ್ತಿದೀವಿ ಅಂದ್ರೆ ನಾವು ಅದಕ್ಕೊಂದು ಅರ್ಥ ಇರುತ್ತೆ. ಯಾರು ಅರ್ಥ ಇಲ್ದಿರ ಇಷ್ಟು ಜನ ರೈತರು ಅವ್ರವ್ರ ಮರಗಳನ್ನ ಉಳಿಸ್ಕೊಳ್ಳೋದಕ್ಕೆ ಬರಲ್ಲ. ಫಸಲು ಬಂದಿರೋಂಥ ಮರನೆಲ್ಲ ಹಾಳು ಮಾಡಕ್ಕೆ ನಿಂತಿದೆಯಲ್ಲ, ಇವರು ಯಾವ ಪುರುಷಾರ್ಥಕ್ಕೋಸ್ಕರ ಇದನ್ನೆಲ್ಲ ಈ ಥರ ಮಾಡ್ತಿದೆ? ನಿಜವಾಗ್ಲೂ ಸರ್ಕಾರ ಮಾಡ್ತಿರೋದು ತುಂಬ ಅನ್ಯಾಯ ಇದೆ. ಇಷ್ಟೇ ಅಲ್ಲ, ತೋಟದಲ್ಲಿನ ತೆಂಗಿನ ಮರಕ್ಕೆ ಪೂಜೆ ಮಾಡೋ ಮೂಲಕ ಪರಿಸರ ಸಂರಕ್ಷಣೆ ನಮ್ಮ ಹೊಣೆ ಅಂತ ಸಂದೇಶ ಸಾರಿದ್ರು. ಅಪ್ಪಿಕೋ ಚಳವಳಿಗೂ ಮುನ್ನ ರೈತರು ಗ್ರಾಮದಲ್ಲಿ ಒಂದು ಕಡೆ ಪ್ರತಿಭಟನೆ ಕೂತಿದ್ರು. ಬಳಿಕ ಪಾದಯಾತ್ರೆ ನಡೆಸಿ ನಮ್ಮ ಭೂಮಿ ನಮ್ಮ ಹಕ್ಕು, ಟೌನ್ಶಿಪ್ ಯೋಜನೆ ಮಾಡೋಕ್ ಬಿಡಲ್ಲ ಅಂತ ಘೋಷಣೆ ಕೂಗಿದ್ರು. ಬಿಡದಿ ಭೂಯುದ್ಧಕ್ಕೆ ಹೊಸ ರೂಪ ಕೊಡಲು ಪ್ಲಾನ್. ರಾಜ್ಯವ್ಯಾಪಿ ಜನಾಂದೋಲನಕ್ಕೆ ಕುಮಾರಸ್ವಾಮಿ ತಂತ್ರ. ಸದ್ಯ ಬಿಡದಿ ಭೂಮಿ ಹೋರಾಟ ಇದೀಗ ರೈತರ ಹೋರಾಟವಾಗಿ ಉಳಿದಿಲ್ಲ, ಬದಲಾಗಿ ರಾಜಕೀಯ ಸ್ವರೂಪ ಪಡೆದುಕೊಂಡು ದಿನದಿಂದ ದಿನಕ್ಕೆ ಹೊಸ ತಿರುವು ಪಡೆಯುತ್ತಿದೆ. ಅದರಲ್ಲೂ ಕಾಂಗ್ರೆಸ್ ಮತ್ತು JDS ನಾಯಕರ ನಡುವೆ ಭೂಮಿ ವಿವಾದ ತಾರಕಕ್ಕೇರಿದೆ. ಅದೇನೇ ಇರಲಿ, ಮುಂದಿನ ದಿನಗಳಲ್ಲಿ ಬಿಡದಿ ಟೌನ್ಶಿಪ್ ವಿವಾದ ಮತ್ತಷ್ಟು ರಾಜಕೀಯ ಸಂಘರ್ಷ ಮತ್ತು ಕಾನೂನು ಹೋರಾಟಕ್ಕೆ ವೇದಿಕೆಯಾಗಲಿದೆ. ಬಿಡದಿ ಭೂ ಯುದ್ಧವನ್ನ ಇನ್ನಷ್ಟು ಅಗ್ರೆಸಿವ್ ಆಗಿ ಮಾಡೋಕೆ JDS ಪ್ಲಾನ್ ಮಾಡಿಕೊಂಡಿದೆ. ನಿನ್ನೆ ಬೈರಮಂಗಲದಲ್ಲಿ ರೈತರ ಜೊತೆಗಿನ ಸಭೆ ಬೆನ್ನಲ್ಲೇ ರಣತಂತ್ರ ಹೆಣೆದಿರುವ ಕುಮಾರಸ್ವಾಮಿ ರಾಜ್ಯವ್ಯಾಪಿ ಜನಾಂದೋಲನ ಮಾಡೋಕೆ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಸ್ಥಳೀಯ ಹೋರಾಟವನ್ನ ರಾಜ್ಯ ಮಟ್ಟದ ರೈತ ಚಳವಳಿಯಾಗಿ ರೂಪಿಸಲು ಸಿದ್ಧತೆ ಕೂಡ ನಡೆಯುತ್ತಿದೆ. ಈಗಾಗಲೇ ಹಲವು ರೈತ ಸಂಘಟನೆಗಳ ಮುಖಂಡರೊಂದಿಗೆ ಪ್ರಾಥಮಿಕ ಹಂತದ ಮಾತುಕತೆ ನಡೆದಿದ್ದು, ಸರ್ಕಾರದ ವಿರುದ್ಧ ರಾಜ್ಯ ರೈತ ಸಂಘಟನೆಗಳನ್ನು ಒಗ್ಗೂಡಿಸಲು ಕುಮಾರಸ್ವಾಮಿ ಹೆಜ್ಜೆ ಇಟ್ಟಿದ್ದಾರೆ. ಟೌನ್ಶಿಪ್ ಯೋಜನೆ ಹಿಂಪಡೆಯುವವರೆಗೆ ಹೋರಾಟವನ್ನು ತೀವ್ರಗೊಳಿಸಲು ರೂಪುರೇಷೆ ಸಿದ್ಧತೆಯಾಗಿದ್ದು, ಬಿಡದಿಯಿಂದ ರಾಜ್ಯಾದ್ಯಂತ ಹೋರಾಟದ ರಣಕಹಳೆ ಮೊಳಗಿಸಲು ಚಿಂತನೆ ಇದೆ. ಬೀರ್ಬಲ್ ಕಥೆ ಹೇಳಿದ ಸಿಎಂ ಡಿಕೆಗೆ HDK ತಿರುಗೇಟು. ಬೆಂಗಳೂರಿನಲ್ಲಿ ಇಂದು ಡಿಕೆ ಜೋಡಿ ಸುರಂಗ ಮಾರ್ಗ ಕಾಮಗಾರಿಗಳ ಶಂಕುಸ್ಥಾಪನೆ ನೆರವೇರಿಸಿದ್ರು. ಇದಾದ ಬಳಿಕ ಡಿಕೆ ಅಕ್ಬರ್ ಕಥೆ ಹೇಳೋ ಮೂಲಕ ಅಭಿವೃದ್ಧಿ ವಿಚಾರವಾಗಿ ವಿಪಕ್ಷಗಳನ್ನ ಟೀಕಿಸಿದ್ರು. ಇದಕ್ಕೆ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಅಕ್ಬರ್ಗೂ ಬೀರ್ಬಲ್ಗೂ ದೊಡ್ಡ ವಿಚಾರದಲ್ಲಿ ಎಲ್ಲ ಮಂತ್ರಿಗಳೆಲ್ಲ ಸೇರಿ ಜಗಳ ಮಾಡ್ತಿರಂತೆ. ಏನು ಎಲ್ಲ ಟೈಮಲ್ಲೂ
ಬೀರ್ಬಲ್ನೇ ಕರಿತಾ ಇದ್ದೀರಲ್ಲ, ನಾವು ಮಂತ್ರಿಗಳಿದ್ದೀವಲ್ಲ ನಮ್ಮನ್ನು ಕೇಳಿ ನೀವು ಅಂತ ಕೇಳ್ತೀರಂತೆ. ಆಯ್ತಪ್ಪ, ಒಂದು ಕೆಲಸ ಮಾಡು, ಒಂದು ಪ್ರಶ್ನೆ ನಿಮಗೆಲ್ಲ ಹೇಳ್ತೀನಿ, ಅದಕ್ಕೆ ಉತ್ತರ ಕೊಡಿ ಅಂತ ಕೇಳೋರಂತೆ. ನೀವು ದಾನ ಕೊಟ್ಟು ಕೊಟ್ಟದಕ್ಕೆ ನಿಮ್ಮ ಕೈಯಲ್ಲೆಲ್ಲ ಕೂದಲೆಲ್ಲ ಬಿದೋಗ್ಬಿಟ್ಟಿದೆ ಅಂತ. ಸರಿ, ನಾನು ದಾನ ಕೊಟ್ಟಿದ್ದೀನಿ ಅನ್ಕಣಯ್ಯ, ನಿನ್ನ ಕೈಯಲ್ಲೂ ಕೂದಲಿಲ್ವಲ್ಲ ಅಂತಂದ್ರೆ, ನಾನು ಅದನ್ನು ಈಸ್ಕೊಂಡು ನನ್ನ ಕೈಯಲ್ಲಿ ಕೂದಲಿಲ್ಲ ಅಂತ ಅವನು ಹೇಳೋದಂತೆ. ಅದಾದ್ಮೇಲೆ ಸರಿ, ನಾನೇನೋ ದಾನ ಕೊಟ್ಟೆ, ನನ್ನ ಕೈಯಲ್ಲಿ ಕೂದಲೆಲ್ಲ ಉದುರೋಯ್ತು, ನಿನ್ನ ಕೈಯಲ್ಲಿ ಈಸ್ಕೊಂಡೆ, ನಿನ್ನ ಕೈಯಲ್ಲಿ ಕೂದಲು. ಸಭಿಕರದೇನೊಂದು, ಆ ಸಭಿಕರು ನನಗೆ ಸಿಕ್ಲಿಲ್ಲ ಅಂತ ಹೊಸಕೊಂಡು ಅವರು ಹೊಟ್ಟೆ ಉರಿ ಪಟ್ಕೊಳ್ತಾ ಇರುತ್ತೆ. ಅಯ್ಯೋ ರಾಮ, ಹೊಟ್ಟೆ ಇಸ್ಕೊಳ್ಳೋದು ಅಲ್ವಾ, ಬರೀ ಕೈ ಇಸ್ಕೊತಾವ್ರ? ಏನು ಇವ್ರಿಗೇನು ಶಾಶ್ವತವಾ? ಇವೆಲ್ಲ ನೋಡ್ಬಿಟ್ಟಾಗಿದೆ. ಇವನ್ನೆಲ್ಲ ನೋಡಿ ಅನುಭವಿಸಿ ಆ ಚೇರ್ನಲ್ಲಿ ಕೂತು ಕೆಲಸ ಮಾಡಿ ಏನೋ ದೇವ್ರು ಕೊಟ್ಟಂತ ಅನುಗ್ರಹದಲ್ಲಿ ಮಾಡಿದ್ದೀವಿ ಹಿಂದೆನೂ. ಆದರೆ ಈ ಥರ ನಿಮ್ಮ ಉದ್ದಟತನದ ರೀತಿ ನಾವೇನು ಮಾಡಿಲ್ಲ. ನನಗೆ ಅಕ್ಬರ್ ಬೀರ್ಬಲ್ದು ಕತೆ ಬೇಕಿಲ್ಲ, ಇವತ್ತು ರಾಜ್ಯದ ಜನತೆ ಕತೆ ಏನು ಅಂತ ಹೇಳಿ. ಟೌನ್ಶಿಪ್ ಹೆಸರಿನಲ್ಲಿ ಸಾವಿರಾರು ಕೋಟಿ ಅಕ್ರಮ ಎಂದ ಎಚ್ಡಿಕೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಮತ್ತೊಂದು ಬಾಂಬ್ ಸಿಡಿಸಿದ ಕೇಂದ್ರ ಸಚಿವ ಕುಮಾರಸ್ವಾಮಿ, ಬಿಡದಿ ಟೌನ್ಶಿಪ್ನಲ್ಲಿ ಸಾವಿರಾರು ಕೋಟಿ ಅಕ್ರಮ ಮಾಡಲಾಗಿದೆ ಅಂತ ಹೊಸ ಆರೋಪ ಮಾಡಿದ್ರು. ಸರ್ಕಾರ ಆ ಭಾಗದ ಜನರ ಭಾವನೆಗಳ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ. ಅವರಲ್ಲಿ ಏನೋ ಒಂದು ಪ್ರತಿಷ್ಠೆ ಇಟ್ಕೊಂಡು ಹೊರಟಿದ್ದಾರೆ. ಪ್ರತಿಷ್ಠೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಸಾವಿರಾರು ಕೋಟಿಯ ಅಕ್ರಮಗಳು ಈಗಾಗಲೇ ಅದಕ್ಕೆ ಬಾಗಿಲೇ ತೆಗೆದು ಮಾಡಿದ್ದಾರೆ. ಅವರಿಗೆ ಟೌನ್ಶಿಪ್ಗಿಂತ ಹೆಚ್ಚಾಗಿ ಆ ಟೌನ್ಶಿಪ್ನ ಹೆಸರಿನಲ್ಲಿ ಯಾವ ರೀತಿ ಹಣ ಸಂಗ್ರಹಿಸಬಹುದು ಅಂತಕ್ಕಂಥದ್ದು ಅವರಿಗಿರ್ತಕ್ಕಂಥ ಆಲೋಚನೆಗಳು. ಜನರ ಮಧ್ಯೆ ಚರ್ಚೆಗೆ ಬಂದರೆ ನಾನು ರೆಡಿ ಎಂದ ಎಚ್ಡಿಕೆ. ನಮ್ಮನ್ನ ಎಲ್ಲಿಗೆ ಕರೆಯಬೇಕೆಂದು ಹೇಳುವ ನೈತಿಕ ಹಕ್ಕಿಲ್ಲ ಎಂದ ಬಿಕೆಎಚ್. ತಮ್ಮ ಎರಡನೇ ಪತ್ರಕ್ಕೆ ಸಿಎಂ ಡಿಕೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಅಂತ ಕುಮಾರಸ್ವಾಮಿ ಹೇಳಿದ್ರು. ಜನರ ಮಧ್ಯೆ ಅವರು ಚರ್ಚೆಗೆ ಬಂದ್ರೆ ನಾನು ರೆಡಿ ಅಂದ್ರು. ಕುಮಾರಸ್ವಾಮಿಯವರ ಈ ಮಾತಿಗೆ ಕೌಂಟರ್ ಕೊಟ್ಟ ಹರಿಪ್ರಸಾದ್, ಪವಿತ್ರವಾದ ವಿಧಾನಸೌಧ ಇದೆ, ಅಲ್ಲಿಗೆ ಬನ್ನಿ ಅಂತ ಕುಟುಕಿದ್ದಾರೆ. ನಾವು ಇನ್ನೂ ಕಾಯ್ತೀನಿ. ಈಗ ಇಲ್ಲಿವರೆಗೆ ಒಂದು ನಿಮಿಷ, 2 ಪತ್ರ ಬರೆದಿದ್ದಾರೆ. 2 ಪತ್ರದ ಮುಖಾಂತರವೇ ಅವ್ರು ಕೊಟ್ಟಂತ ಆಹ್ವಾನಕ್ಕೆ ನಾನು ಉತ್ತರ ಕೊಟ್ಟಿದ್ದೇನೆ. 4 ಪತ್ರ ಬರೆದಿದ್ದಕ್ಕೆ ಅವರಿಂದ ಉತ್ತರ ಇಲ್ಲಿವರೆಗೆ ಬಂದಿಲ್ಲ. ಬಂದು ಅವರೇನಾದರೂ ಜನಗಳ ಮಧ್ಯಕ್ಕೆ ಬಂದು ರೈತರ ಜೊತೆ ಕೂತು ಚರ್ಚೆ ಮಾಡೋದಾದ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ. ಆಹ್ವಾನ ಕೊಟ್ಟರೆ ಅಲ್ಲಿ ರೈತರ ಸಮ್ಮುಖದಲ್ಲಿ ಆಹ್ವಾನ ಕೊಟ್ಟರೆ ಯಾರು ನಿಜವಾದ ರೈತರು ಖಾತೆ ಹೋಲ್ಡರ್ಸ್ ಇದ್ದಾರೆ ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋದಕ್ಕೆ ಈಗಲೂ ಕರೆದ್ರೆ ಅವ್ರು ಯಾವಾಗ ಕರೆದ್ರು ಅಲ್ಲಿಗೆ ಬರ್ಲಿಕ್ಕೆ ತಯಾರಿದೆ. ಇವ್ರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ ನಮ್ಗೆ ಎಲ್ಲಿ ಕರಿಬೇಕು ಎಲ್ಲಿ ಮಾತಾಡಬೇಕು ಅಂತೇಳಿ. ರೈತರ ಬಗ್ಗೆ ಏನಾದರೂ ಚರ್ಚೆ ಆಗೋಗಿದ್ರೆ ಪವಿತ್ರವಾದ ಪ್ರಜಾಪ್ರಭುತ್ವದ ಮಂದಿರ ಇದೆ, ವಿಧಾನಸೌಧ, ಅಲ್ಲಿ ಚರ್ಚೆ ಮಾಡೋಣ. ನಾನು ಅದನ್ನು ಚರ್ಚೆ ಮಾಡಕ್ಕೆ ಹೇಳಿದ್ದಾರೆ, ಅದನ್ನು ಚರ್ಚೆ ಮಾಡೋಣ. ಚರ್ಚೆ ಈಗ ಅವ್ರು ಹೇಳಿರೋದೇನು, ಚರ್ಚೆಗೆ ಬರಬೇಕು ಅಂತ. ಚರ್ಚೆಗೆ ನಾವು ಸಿದ್ಧ ಇದೀವಿ, ಅವ್ರು ಬಂದರೆ ಚರ್ಚೆ ಮಾಡಿ. ಅವ್ರು ಹೇಳಿದ ನೋಡಿ, ನೀವು ಹೇಳೋದು ಅವ್ರು ಹೇಳೋದು ಬೇಕಾಗಿಲ್ಲ. ಅವ್ರಿಗೆ ಹೇಳ್ತಾ ಇದ್ದಾರೆ, ರೈತರು ಏನು ಹೇಳ್ತಾರೆ ಅದನ್ನು ಅವ್ರು ಹೇಳಿದ್ದೀನಿ ಅಂತ. ರೈತರು ಬಂದು ಚರ್ಚೆ ಮಾಡಲಿ, ನಾವು ಮಾಡ್ತೀವಿ. ಡ್ರಾಮಾ ಮಾಡೋಕ್ಕೆ ಅದೊಂದು ನಾಟಕ. ವಿಧಾನಸೌಧಕ್ಕೆ ಬರಬೇಕು, ಸುಮ್ಮನೆ ಅಲ್ಲಿ ಹೋಗಿ ಅಲ್ಲಿ ಮಾತುಕತೆ ಆಗ್ತದಾ? ಬೈರಮಂಡಲದಲ್ಲಿ ವಿಧಾನಸಭೆಯಲ್ಲಿ ಕೂತ್ಕೊಂಡು ಮಾತಾಡಿ. ಮಾತು ಮುಂದುವರೆಸಿದ ಕುಮಾರಸ್ವಾಮಿ, ಬಿಡದಿಯಲ್ಲಿ 470 ದಿನದಿಂದ ರೈತರ ಹೋರಾಟ ನಡೀತಿದೆ. ನಾನು ಡಿಕೆ ಸಿಎಂ ಆಗಿದ್ದಕ್ಕೆ ಹೋರಾಟ ಮಾಡ್ತಾ ಇಲ್ಲ ಅಂದ್ರು. ಈ ಮಾತಿಗೂ ಗರಂ ಆದ ಹರಿಪ್ರಸಾದ್ ದೆಹಲಿಯಲ್ಲಿ ನಡೆದ ರೈತರ ಹೋರಾಟ ಪ್ರಸ್ತಾಪಿಸಿ ಪಂಚ್ ಕೊಟ್ಟಿದ್ದಾರೆ. 470 ದಿವಸದಿಂದ ಬಿಡದಿನಲ್ಲಿ ನಡೀತಿರ್ತಕ್ಕಂಥ ಏನು ಹೋರಾಟ ರೈತರು, ನಾನು ಯಾವತ್ತು ಮೊದಲನೇ ಹೋರಾಟಕ್ಕೆ ಹೋಗಿದ್ದೀನಿ ಅಂತಕ್ಕಂಥದ್ದು ತೆಗೀರಿ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದಕ್ಕೆ ಹೋರಾಟ ಅಲ್ಲ. ಡಿ.ಕೆ. ಶಿವಕುಮಾರ್ ಆ ಭಾಗದ ರೈತ ಕುಟುಂಬಗಳನ್ನು ಇವತ್ತು ಯಾವ ಪರಿಸ್ಥಿತಿ ತಂದೊಡ್ಲಿಕ್ಕೆ ಕೊಟ್ಟಿದ್ದಾರೆ ಬದುಕನ್ನ, ಅದರ ವಿರುದ್ಧ ನಮ್ಮ ಹೋರಾಟ ಇದೆ. ಡಿ.ಕೆ. ಶಿವಕುಮಾರ್ ವಿರುದ್ಧ ಅಲ್ಲ. ಈಗ ಕುಮಾರಸ್ವಾಮಿ ಅವರು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ,
2023ರಲ್ಲಿ 24ರಲ್ಲಿ ಪಾರ್ಲಿಮೆಂಟ್ ಚುನಾವಣೆ ನಡೆಯೋ ಮೊದಲು ಸಾವಿರಾರು ಜನ ರೈತರು ದೆಹಲಿಯ ಗಡಿಯಲ್ಲಿ ಧರಣಿ ಕೂತ್ಕೊಂಡಿದ್ರು. 1 ವರ್ಷ ಧರಣಿ ಕೂತರು, ಒಂದಿನೂ ಪ್ರಧಾನಮಂತ್ರಿ ಹೋಗಲಿಲ್ಲ. 800 ಜನ ಪ್ರಾಣ ಕಳ್ಕೊಂಡ್ರು. ಯಾರ ಬಗ್ಗೆನೂ ಕೂಡ ಇವತ್ತಿಗೂ ಸಹ ಯಾವುದೇ ರೀತಿಯ ಸ್ವಂತಾನವನ್ನು ಸಹ ಹೇಳಿಲ್ಲ. ಇವ್ರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ ನಮ್ಗೆ ಎಲ್ಲಿ ಕರಿಬೇಕು, ಎಲ್ಲಿ ಮಾತಾಡಬೇಕು ಅಂತೇಳಿ. ರೈತರ ಬಗ್ಗೆ ಏನಾದರೂ ಚರ್ಚೆ ಆಗೋಗಿದ್ರೆ ಪವಿತ್ರವಾದ ಪ್ರಜಾಪ್ರಭುತ್ವದ ಮಂದಿರ ಇದೆ, ವಿಧಾನಸೌಧ, ಅಲ್ಲಿ ಚರ್ಚೆ ಮಾಡೋಣ. ನಾನು ಅದನ್ನು ಚರ್ಚೆ ಮಾಡಕ್ಕೆ ಹೇಳಿದ್ದಾರೆ, ಅದನ್ನು ಚರ್ಚೆ ಮಾಡೋಣ. ಇಷ್ಟೇ ಅಲ್ಲ, ಜೆಡಿಎಸ್ ಜನಗಳ ಸಮಸ್ಯೆಗೆ ಹೋರಾಡುವ ಪಕ್ಷ ಅಂತ ಹೇಳಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರುವ ಸಚಿವ ಎಂಬಿ ಪಾಟೀಲ್ ಇವರು ರಾಜಕೀಯ ಅಸ್ತಿತ್ವಕ್ಕಾಗಿ ಮಾತ್ರ ಈ ಹೋರಾಟ ಮಾಡ್ತಿದ್ದಾರೆ ಅಂತ ಕಾಲೆಳೆದಿದ್ದಾರೆ. ನಾವು 10 ಸೀಟ್ ಗೆಲ್ಲಿ 20 ಸೀಟ್ ಗೆಲ್ಲಿ ಚುನಾವಣೆಯಲ್ಲಿ ಜನ ತಿರಸ್ಕಾರನೇ ಮಾಡಿರಲಿ, ಜನಗಳ ಸಮಸ್ಯೆಗಳಿಗೆ ಹೋರಾಟ ಮಾಡ್ತಕ್ಕಂಥ ಪಕ್ಷ ಇದು. JDS ಮತ್ತು BJP ಇವ್ರ ಕಡೆ 20 ವರ್ಷದ ರಾಜಕಾರಣದಲ್ಲಿ ಇವರು ಮುಖ್ಯಮಂತ್ರಿಗಳಾಗಿದ್ದು ಅಧಿಕಾರದಲ್ಲಿದ್ದರು. ಇವರಿದ್ದಾಗ ಯಾಕೆ ಅದನ್ನು ಕೈ ಬಿಡಲಿಲ್ಲ, ಇವತ್ತು ಯಾಕೆ ಈ ವಿಚಾರನ ಇತ್ತು? ಇದು ಮೂಲಭೂತ ಪ್ರಶ್ನೆ ಕೇಳಿದ ನಾನು. ರಾಜಕೀಯ ಅಸ್ತಿತ್ವಕ್ಕೆ ಮತ್ತೇನಿಲ್ಲ. ಬಿಡದಿ ಭೂಯುದ್ಧ ದಿನ ದಿನಕ್ಕೂ ರಣರಣ ಅಂತಿದೆ. ದಳಪತಿಯ ಪಂಥಾಹ್ವಾನಕ್ಕೆ ಕಾಂಗ್ರೆಸ್ ಕಲಿಗಳು ಕೌಂಟರ್ ಮೇಲೆ ಕೌಂಟರ್ ಕೊಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.